ಸಿನಿಮಾ ನಟರು ತಮ್ಮ ಪ್ರತಿ ಸಿನಿಮಾದಲ್ಲೂ ವಿಭಿನ್ನ ಹೇರ್ ಸ್ಟೈಲ್ ಹಾಗೂ ಲುಕ್ನಲ್ಲಿ ಕಾಣಿಸಿಕೋತಾರೆ. ತಮ್ಮ ಪಾತ್ರಕ್ಕೆ ತಕ್ಕಂತೆ ಲುಕ್ ಬದಲಾಯಿಸಿಕೋತಾರೆ. ಅದೇ ಸ್ಯಾಂಡಲ್ವುಡ್ ನಟರು ತಮ್ಮ ಹೇರ್ ಸ್ಟೈಲ್ ಮೂಲಕವೂ ಸದ್ದು ಮಾಡ್ತಿದ್ದಾರೆ. ಮೊದಲೆಲ್ಲ ಹೇರ್ ಸ್ಟೈಲ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಂಥ ಹೀರೋಗಳು ಇತ್ತೀಚೆಗೆ ಪ್ರತಿ ಸಿನಿಮಾದಲ್ಲೂ ಲುಕ್ ಬದಲಿಸಿಕೊಂಡು ಫ್ಯಾನ್ಸ್ಗಳಿಗೆ ಸರ್ಪ್ರೈಸ್ ನೀಡುತ್ತಿದ್ದಾರೆ. ಅಭಿಮಾನಿಗಳು ನಟರ ಹೇರ್ ಸ್ಟೈಲನ್ನೇ ಕಾಪಿ ಮಾಡ್ತಿದ್ದಾರೆ. ಟ್ರೆಂಡ್ ಸೃಷ್ಟಿಸಿದಂಥ ಸ್ಯಾಂಡಲ್ವುಡ್ ನಟರ ಸಿನಿಮಾದ ಹೇರ್ ಸ್ಟೈಲ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಲಿಸ್ಟಲ್ಲಿ ಮೊದಲು ಬರೋದು ಉಪೇಂದ್ರ ಅವರು. ನಟರ ಹೇರ್ ಸ್ಟೈಲ್ ಅಂದಾಕ್ಷಣ ತಟ್ ಅಂತ ನೆನಪಾಗೋದೇ ರಿಯಲ್ ಸ್ಟಾರ್ ಉಪೇಂದ್ರ. ಈ ಸಿನಿಮಾದಿಂದ ಹಿಡಿದು ಇಲ್ಲಿಯವರೆಗೂ ತಮ್ಮ ಸಿನಿಮಾಗಳಲ್ಲಿ ವಿಭಿನ್ನ ಹೇರ್ ಸ್ಟೈಲ್ ಮೂಲಕ ಗಮನ ಸೆಳೆದರು ಉಪೇಂದ್ರ. ಇವರ ಅಭಿಮಾನಿಗಳು ಕೂಡ ಅದನ್ನೇ ಫಾಲೋ ಮಾಡ್ತಿದ್ದಾರೆ. ಉಪೇಂದ್ರ ಸಿನಿಮಾದಲ್ಲಿ 2 ಜುಟ್ಟು ಕಟ್ಟಿಕೊಂಡು ಪ್ರೇಕ್ಷಕರ ಗಮನ ಸೆಳೆದಿದ್ದಂಥ ರಿಯಲ್ ಸ್ಟಾರ್ ಉಪ್ಪಿಟ್ಟು ಚಿತ್ರದಲ್ಲಿ 2 ಜುಟ್ಟಿನ ನಡುವೆ ನೆತ್ತಿಯ ಮೇಲೊಂದು ಜುಟ್ಟನ್ನು ಕಟ್ಟಿಕೊಂಡು ಕ್ರೇಜ್ ಸೃಷ್ಟಿಸಿದರು. ಕಿಚ್ಚ ಸುದೀಪ್ ಪ್ರತಿ ಸಿನಿಮಾದಲ್ಲೂ ಸ್ಟೈಲಿಶ್ ಹಾಗೂ ಕ್ಲಾಸ್ ಲುಕ್ನಲ್ಲಿ ಕಾಣಿಸಿಕೊಳ್ಳುವ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹೆಬ್ಬುಲಿ ಚಿತ್ರದಲ್ಲಿ ಡಿಫರೆಂಟ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದರು. ಮೇಲೊಂದು ಜುಟ್ಟು, ಬಲಭಾಗದಲ್ಲಿ ಉದ್ದನೆಯ ಕೂದಲನ್ನು ಬಿಟ್ಟು ಡಿಫರೆಂಟ್ ಆಗಿ ಕಾಣಿಸಿಕೊಂಡಿದ್ದರು. ಈ ಚಿತ್ರದಲ್ಲಿ ಕಿಚ್ಚನ ಸ್ಟೈಲಿಶ್ ಲುಕ್ ನೋಡಿ ಅಭಿಮಾನಿಗಳು ಫಿದಾ ಆಗಿದ್ದರು. ಎಲ್ಲ ಕಟಿಂಗ್ ಶಾಪ್ನಲ್ಲೂ ಹೆಬ್ಬುಲಿ ಕಟಿಂಗ್ ಟ್ರೆಂಡ್ ಸೃಷ್ಟಿಯಾಗಿತ್ತು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರು ಎಲ್ಲರೂ ಕಿಚ್ಚನ ಲುಕ್ಕಿಗೆ ಮಾರು ಹೋಗಿದ್ದರು. ಯಶ್ ಉಪೇಂದ್ರ ಬಳಿಕ ಟ್ರೆಂಡಿ ಹೇರ್ ಸ್ಟೈಲ್ ಮಾಡಿಕೊಂಡು ಬಂದವರು ರಾಕಿಂಗ್ ಸ್ಟಾರ್ ಯಶ್. ರಾಕಿ ಬಾಯ್ ತಮ್ಮ ಪ್ರತಿಯೊಂದು ಸಿನಿಮಾದಲ್ಲೂ ಹೇರ್ ಸ್ಟೈಲ್ ಮಾಡಿಸಿಕೊಂಡು ಗಮನ ಸೆಳೆಯುತ್ತಿದ್ದಾರೆ. ಯುವಕರ ಸ್ಟೈಲ್ ಐಕಾನ್ ಆಗಿರುವಂಥ ಯಶ್ ಗೂಗ್ಲಿ ಸಿನಿಮಾದಲ್ಲಿ ಮಾಡಿದಂಥ ಹೇರ್ ಸ್ಟೈಲ್ ಸಿಕ್ಕಾಪಟ್ಟೆ ಕ್ರೇಜ್ ಸೃಷ್ಟಿಸಿತ್ತು. ಕಾಲೇಜು ಹುಡುಗರಂತೂ ಈ ಹೇರ್ ಸ್ಟೈಲ್ಗೆ ಫಿದಾ ಆಗಿದ್ದರು. ಇದರ ಜೊತೆಗೆ ಗಜಕೇಸರಿ, ಲಕ್ಕಿ, ರಾಜಾ ಹುಲಿ ಹಾಗೂ KGF ಸಿನಿಮಾಗಳ ಯಶ್ ಹೇರ್ ಸ್ಟೈಲ್ಗೆ ಅಭಿಮಾನಿಗಳು ಫಿದಾ ಆಗಿದ್ದರು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮೂಳನಗೆ ಚಿತ್ರದಲ್ಲಿ ಕನ್ನಡಕ ಹಾಕಿಕೊಂಡು ಸ್ಪೆಷಲ್ ಮೇಕ್ ಓವರ್ನಲ್ಲಿ ಕಾಣಿಸಿಕೊಂಡಿದ್ದರು. ಜೊತೆಗೆ ಸಿನಿಮಾದಲ್ಲಿನ ಅವರ ಹೇರ್ ಸ್ಟೈಲ್ ಕೂಡ ಗಮನ ಸೆಳೆದಿತ್ತು. ಗಣೇಶ್ ಸ್ಟೈಲ್ಗೆ ಫಿದಾ ಆಗಿದ್ದಂಥ ಅಭಿಮಾನಿಗಳು ತಾವು ಕೂಡ ಅದೇ ಹೇರ್ ಸ್ಟೈಲನ್ನು ಫಾಲೋ ಮಾಡಿದರು. ಈ ಲುಕ್ ಗೋಲ್ಡನ್ ಸ್ಟಾರ್ ಗಣೇಶ್ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟವಾಗಿತ್ತು. ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ 2005ರಲ್ಲಿ ತೆರೆಕಂಡಂಥ ಪ್ರೇಮ್ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕಾಂಬಿನೇಷನ್ನ ಜೋಗಿ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ರೌಡಿಸಮ್ ಜೊತೆಗೆ ತಾಯಿ ಮಗನ ಸೆಂಟಿಮೆಂಟ್ ಹೊಂದಿದ್ದಂಥ ಈ ಸಿನಿಮಾದಲ್ಲಿ ಶಿವನ ಉದ್ದ ಕೂದಲು ಬಿಟ್ಟು ವಿಭಿನ್ನ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದರು. ಈ ಹೇರ್ ಸ್ಟೈಲ್ ಕೂಡ ಗಮನ ಸೆಳೆದಿತ್ತು. ಅಭಿಮಾನಿಗಳು ಕೂಡ ಜೋಗಿ ಹೇರ್ ಸ್ಟೈಲನ್ನು ಈಗಲೂ ಕಾಪಿ ಮಾಡ್ತಿದ್ದಾರೆ. ಇವು ನಮ್ಮ ಸ್ಯಾಂಡಲ್ವುಡ್ ನಟರು ವಿಭಿನ್ನ ಹೇರ್ ಸ್ಟೈಲ್ನಲ್ಲಿ ಕಾಣಿಸಿಕೊಂಡಂಥ ಚಿತ್ರಗಳ ಪಟ್ಟಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ. ಅಲ್ಲಿವರೆಗೂ ನಮಸ್ಕಾರ.